ಇವರಿಗೆ ಎಷ್ಟು ಮನ ನೋಯ್ತಾ ಇದ್ದಿರಬೇಕು. ನಾನು ಈ ಲೋಕದ ಮೇಲೆ ಎಷ್ಟೆಲ್ಲ ಕಡೆ ನಾಡಿಗಿಂದ ಕಷ್ಟಪಟ್ಟು ತಾಳಿ ಹೊಡಿಸ್ಕೊಂಡು ಉಗುಳಿಸ್ಕೊಂಡು ಬಡಿಸ್ಕೊಂಡು ಮಾನವನ್ನು ಭಂಗ ಮಾಡಿ ಮೈ ಮೇಲೆ ಒಂದು ತುಂಡು ಬಟ್ಟೆ ಇಲ್ಲದಂತೆ ಮಾನ ಭಂಗ ಮಾಡಿದರು. ಅದೆಲ್ಲವನ್ನು ಸಹಿಸಿಕೊಂಡಿದೆ. ನೀವೊಂದು ಹಣದ ಆಸೆ ದುರಾತ್ಮನ ಕಾರ್ಯದಲ್ಲಿ ಬಿದ್ದು ಈ ರೀತಿಯಾಗಿ ಕಾರ್ಯಗಳು ಮಾಡ್ತಾ ಇದ್ದೀರಿ. ಎಷ್ಟು ದೇವರ ಹೃದಯವನ್ನು ನೋಯಿಸ್ತಾ ಇದ್ದೀರಿ. ಹೌದು, ಈ ಲೋಕದಲ್ಲಿ ಎಲ್ಲರೂ ಹೃದಯವನ್ನು ನೋಯಿಸುವಂತರಾಗಿದ್ದಾರೆ. ಪ್ರಿಯರೇ, ನೀವು ಎಷ್ಟೆಲ್ಲ ಹೃದಯಗಳನ್ನು ನೋಯಿಸ್ತಿರಲ್ಲ, ದೇವರಿಗೆ ನೀವು ಅಷ್ಟು ದೂರ ಆಗ್ತಾ ಇದ್ದೀರಿ. ಪ್ರಿಯರೇ, ನೀವು ಹೇಳಿಕೊಳ್ಳೋಕೆ ಪಾಸ್ಟರು, ನಾನು ನಿನ್ನೆ ಸಂಡೆ ದಿನ ಹೇಳಿದ ವಾಕ್ಯ, ಮೊದಲನೆಯವನು ಕೊನೆಯವನಾಗುವನು, ಕೊನೆಯವನು ಮೊದಲನಾಗಿವೆ ಅಂತ. ಇದೇ ಕಾರ್ಯ ನೀನು 10 ವರ್ಷ 20 ವರ್ಷ ನೀನು ಸೇವೆ ಮಾಡು, ನಿನ್ನಲ್ಲಿ ಸೇವೆ ಭ್ರಮೆನೇ ಇಲ್ಲ. ನೀನು ದುಷ್ಟನ ಕಾರ್ಯದಲ್ಲಿ ಬಿದ್ದಾಗ ಹಣದ ಹಿಂದೆ, ಮೋಸದ ಹಿಂದೆ, ಸುಳ್ಳಾದ ಪ್ರವಾದನೆಗಳು ಮಾಡುವುದು, ಸುಳ್ಳಾದ ಹೀಲಿಂಗ್ಗಳು ಮಾಡುವುದರಿಂದ ದೇವರು ಏನ್ ಮಾಡ್ತಾನ? ಮೊದಲನೆಯವನು ಕೊನೆಯಾಗಿ ಮಾಡ್ತಾನೆ, ಕೊನೆಯವನು ಮೊದಲನಾಗಿ ಮಾಡ್ತಾನೆ. ಯಾಕಂದ್ರೆ ದೇವರ ರಾಜ್ಯ, ಆತನ ರಾಜ್ಯದಲ್ಲಿ ಅವನಿಗೆ ಇಚ್ಛೆ ಬರುವಂತವನಿಗೆ ಆರಿಸಲ್ಪಡ್ತಾನೆ. ಇಚ್ಛೆ ಬಂದವನಿಗೆ ಎಷ್ಟು ಬೇಕು ಅಷ್ಟೆಲ್ಲ ಕೊಡುವಂತನಾಗಿದ್ದಾನೆ. ವರಗಳಿಂದ ತುಂಬಿಸ್ತಾನ, ಐಶ್ವರ್ಯದಿಂದ ತುಂಬಿಸ್ತಾನ, ಎಲ್ಲ ಸೌಭಾಗ್ಯಗಳಿಂದ ತುಂಬಿಸ್ತಾನೆ. ಯಾಕಂದ್ರೆ ಆತನಿಗೆ ವಿಧೇಯರಾಗಿ ನಡೆಯಬೇಕು, ಆತನ ಮಾರ್ಗದಲ್ಲಿ ನಾವು ನಡಿಬೇಕು. ಓದ್ರಿ ಅಮ್ಮರೇ ಮುಂದೆ. ಮತ್ತೆ ನಿಮ್ಮ ಹಣ್ಣಿನಗಳಲ್ಲಿ ಹೊನ್ನು ಹಣ ಬಿಡುವ ದಾರಿಗೆ ಹಸಿಬೆಯನ್ನು 2 ಅಂಗಿ ಕೆರೆ ಕೋಲು ಮುಂತಾದವನ್ನು ಸೋರಿಸಿಕೊಳ್ಳಬೇಡಿರಿ. ಅವು ಆಡು ಅಂಬಲಿಗೆ ಅಷ್ಟೇ. ನೀವು ಯಾವುದಾದರೊಂದು ಊರಿಗೆ ಅಥವಾ ಹಳ್ಳಿಗೆ ಸೇರಿದಾಗ ಅಲ್ಲಿ ಯೋಗ್ಯರು ಯಾರೆಂದು ವಿಚಾರಣೆ ಮಾಡಿ ಮುಂದಕ್ಕೆ ಹೊರಡುವ ತನಕ ಅಲ್ಲೇ ಇರಿ. ನೋಡಿ, ಯಾರ ಮನೆಗೆ ಯೋಗ್ಯರು ಯಾರಿರ್ತಾರ? ಜ್ಞಾನವಂತ, ದೇವರ ಭಯಭಕ್ತಿಯಲ್ಲಿ ದೇವರ ಸೇವೆಯಲ್ಲಿ ಬಂದಿದ್ದ ಸೇವಕರನ್ನು ಮನಪೂರ್ವಕವಾಗಿ ಕರೆದಿ ಅವರನ್ನು ಉಪಚಾರ ಮಾಡಿಸಿ ಅವರನ್ನು ಏನ್ ಮಾಡ್ತಾರ? ಒಂದು ಬಲವಾದ ದೇವರು ಬಂದಿದ್ದಾರೆ ಅಂತ ಹೇಳಿ ನೋಡುವಂತ ಜನರ ಮಧ್ಯದಲ್ಲಿ ಹೋಗು. ನೀನು ಅವರ ಮನೆಯಲ್ಲೇ ಇದ್ದು ಅಲ್ಲಿಂದನೇ ಸೇವೆ ಮಾಡು, ಅಲ್ಲಿಂದ ಹೊರಗೆ ಬರಬೇಡ. ನೀ ಆ ಊರಿನ ಪೂರೆ ಮುಗಿದಾಗ ಅಂತ ಹೇಳ್ತಾನೆ, ದೇವರ ಸೇವೆ ಮುಗಿಸಿದ ನಂತರ ನೀ ಆ ಮನೆಯಲ್ಲೇ ಸುರಕ್ಷಿತವಾಗಿರು. ಯಾತಕ ಮನೆಗೆ ಸುರಕ್ಷಿತವಾಗಿರು ಅಂತಾನೆ ಅಂದ್ರೆ ಆತನು ದೇವರ ಭಯ ಭಕ್ತಿಯಲ್ಲಿ ಇರ್ತಾನೆ. ಒಂದನೇದಾಗಿ. ಎರಡನೇದಾಗಿ, ಆ ಮನೆ ಮೇಲೆ ಯೇಸುವಿನ ಅಭಿಷೇಕ ಬಂತು. ಯಾವಾಗ ದೇವದಾಸನು ಕಾಲಿಟ್ಟಲ, ದೇವರ ಸೇವಕರ ಮನೆಯಲ್ಲಿ ಊರಲ್ಲಿ ಕಾಲಿಟ್ಟಿದ ತಕ್ಷಣವೇ ಊರಿಗೆ ಏನಾಗುತ್ತದೆ? ಹೊಸವಾದ ಬಲ ಬರುತ್ತದೆ, ಹೊಸವಾದ ಶುಭ ಕಾರ್ಯಗಳು ನೋಡುವಂತರಾಗಿದ್ದೀರಿ. ಅಲ್ಲಿ ಒಳಗೆ ಹೋಗ್ಬೇಕು. ಮತ್ತೆ ಮುಂದೆ ಹೋದ್ರಿ, ಆ ಮನೆ ಒಳಗೆ ಹೋಗುವಾಗ ಶುಭವಾಗಲಿ ಎನ್ನಿರಿ.